ಜೂನ್ 19ರಂದು ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ ಆಗಿದೆ. ನಟ ದರ್ಶನ್ ಅಭಿನಯದ ಸಿನಿಮಾ ರಿಲೀಸ್ ಆಗಿದ್ದು, ದರ್ಶನ್ ಜೈಲಿನಲ್ಲಿದ್ದರೂ ದಾಸನ ಕ್ರೇಜ್ ಮಾತ್ರ ಒಂಚೂರು ಕಡಿಮೆಯಾಗಿಲ್ಲ. ಮಾಗಡಿ ರಸ್ತೆಯ ಪ್ರಸನ್ನ ಥಿಯೇಟರ್ನಲ್ಲಿ 6 ಗಂಟೆ ಶೋ ನಡೆದಿದ್ದು, ರಿಲೀಸ್ ಸಿನಿಮಾದ 6 ಗಂಟೆ ಶೋ ಹೌಸ್ಫುಲ್ ಆಗಿದೆ. ಬೆಳ್ಳಂಬೆಳಗ್ಗೆಯೇ ಥಿಯೇಟರ್ ಮುಂದೆ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ದರ್ಶನ್ ಅಭಿಮಾನಿಗಳು ಬಂದಿದ್ದಾರೆ. ಚಿತ್ರದುರ್ಗದಿಂದಲೂ ಬಂದಿರುವ ದರ್ಶನ್ ಅಭಿಮಾನಿಗಳು ಸಿನಿಮಾ ನೋಡಿ ಸಂಭ್ರಮಿಸಿದ್ದಾರೆ. ಬಾಸ್ ಪರಿಸ್ಥಿತಿ ಏನೇ ಇದ್ರೂ ನಾವು ಸಪೋರ್ಟ್ ಮಾಡ್ತೇವೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಹೊಸ ಸಿನಿಮಾಗಳಿಗೂ ನಾವು ಪೈಪೋಟಿ ಕೊಡುತ್ತೇವೆ. ನಮ್ಮ ಬಾಸ್ ಹಳೆ ಸಿನಿಮಾ ಮುಂದೆ ಹೊಸ ಸಿನಿಮಾಗಳು ಕೂಡ ಇಷ್ಟು ಕ್ರೇಜ್ ಪಡೆಯಲ್ಲ. ಬಾಸ್ ಹೊರಗಡೆ ಇದ್ರೆ ಇನ್ನೂ ಕ್ರೇಜ್ ಇರ್ತಿತ್ತು ಎಂದು ಹೇಳಿಕೊಂಡಿದ್ದಾರೆ. 2004ರಲ್ಲಿ ಬಿಡುಗಡೆಯಾದ ಕಲಾಸಿಪಾಳ್ಯ ಸಿನಿಮಾ ದರ್ಶನ್ ಅವರ ನಟನಾ ವೃತ್ತಿಯಲ್ಲಿ ಮಹತ್ವದ ಮೈಲುಗಲ್ಲಾಗಿತ್ತು. ಕನ್ನಡ ಚಿತ್ರರಂಗದಲ್ಲಿ ಆಕ್ಷನ್ ಕ್ರೈಮ್ ಜಾನರ್ಗೆ ಹೊಸ ಹೆಸರು ತಂದುಕೊಟ್ಟ ಸಿನಿಮಾ ಕಲಾಸಿಪಾಳ್ಯ. ಈ ಚಿತ್ರವನ್ನು ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ನಿರ್ದೇಶಿಸಿದ್ದಾರೆ. ಈ ಚಿತ್ರವನ್ನು ನಿರ್ಮಿಸಿದವರು ಪ್ರಸಿದ್ಧ ನಿರ್ಮಾಣ ಸಂಸ್ಥೆಯಾಗಿರುವ ರಾಮು ಫಿಲ್ಮ್ಸ್. ನಾಯಕ ಪಾತ್ರದಲ್ಲಿ ದರ್ಶನ್ ಜೊತೆ ಜನಪ್ರಿಯ ನಟಿ ರಕ್ಷಿತಾ ನಾಯಕಿ ನಟಿಯಾಗಿ ಅಭಿನಯಿಸಿದ್ದರು. ಜೊತೆಗೆ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ವೆಂಕಟ್ ನಾರಾಯಣ್ ಮತ್ತು ಹಿನ್ನೆಲೆ ಸಂಗೀತದ ಜೊತೆಗೆ ಕೆಲವು ಹಾಡುಗಳಿಗೆ ಸಾಧು ಕೋಕಿಲ ಅವರ ಕೊಡುಗೆ ಕೂಡ ನೀಡಿದ್ದಾರೆ.